ಮನೆಯಲ್ಲಿ ತಪ್ಪದ ಜಗಳ, ದಿನ ತಗಾದೆ, ಪತಿಪತ್ನಿಯರ ಮಧ್ಯೆ ವಿರಸ, ಸದಾ ಮನೆಯಲ್ಲೊಬ್ಬರಿಗೆ ಕಾಡುವ ಅನಾರೋಗ್ಯ ವಾಸ್ತು ಸಮಸ್ಯೆಯಿಂದಲೂ ಉಂಟಾಗಬಹುದು. ಮನೆಯಲ್ಲಿ ಈ ರೀತಿಯಾಗುತ್ತಿದ್ದಲ್ಲಿ ಈ ವಾಸ್ತು ತತ್ವಗಳನ್ನು ಪರಿಗಣಿಸಿ. ಈ ಮಾಹಿತಿಗಳನ್ನು ನಾವು ಕೆಲವು ವಾಸ್ತುಗ್ರಂಥಗಳಿಂದ ಕಲೆ ಹಾಕಿದ್ದು, ತಪ್ಪದೆ ಯಾರಾದರೂ ವಾಸ್ತುಶಾಸ್ತ್ರಜ್ಞರ ಸಲಹೆಯನ್ನು ಪಡೆದುಕೊಳ್ಳಿ. ಮನೆಯಲ್ಲಿ ಪ್ರತಿದಿನ ಮುಗಿಯದ ಜಗಳ, ಅಸಮಾಧಾನ, ಭಿನ್ನಾಭಿಪ್ರಾಯಗಳು, ವಾದಗಳು ಮನೆಯ ಸದಸ್ಯರ ನೆಮ್ಮದಿಯನ್ನು ಕೆಡಿಸಬಹುದು. ಇದಕ್ಕೆ ಮನೆಯ ವಾಸ್ತುದೋಷವು ಕಾರಣವಾಗಿರಬಹುದು. ವಾಸ್ತು ನಿಮ್ಮ ಮನೆಗೆ ಸರಿಯಾದ ಸಮತೋಲನವನ್ನು ತರಲು ಸಹಾಯ ಮಾಡುವ ಪ್ರಾಚೀನ ವಿಜ್ಞಾನದ ಪ್ರಕಾರಗಳಲ್ಲಿ ಒಂದಾಗಿದೆ. ವಾಸ್ತುವಿನಲ್ಲಿ ಕೆಲವು ತತ್ವಗಳಿವೆ. ಅದು ನಿಮ್ಮ ಮನೆಯೊಳಗೆ ಧನಾತ್ಮಕ ಶಕ್ತಿಯನ್ನು ತರಲು ಅಗತ್ಯವಾಗಿ ಬದ್ಧವಾಗಿರಬೇಕು. ಅದು ಮನೆಯಲ್ಲಿ ಬಯಸಿದ ಶಾಂತಿಯನ್ನು ನೀಡುತ್ತದೆ. ಮನೆಯಲ್ಲಿ ಶಾಂತಿಗಾಗಿ 10 ವಾಸ್ತು ಪರಿಹಾರಗಳನ್ನು ಅಗತ್ಯವಾಗಿ ಅನುಸರಿಸಬೇಕು. ನಿಮ್ಮ ಮನೆಯ ಪ್ರವೇಶ ದ್ವಾರದ ಗೋಡೆ. ಮನೆಗಾಗಿ ವಾಸ್ತು ಸಲಹೆಗಳ ಪ್ರಕಾರ ಮನೆಯ ಪ್ರವೇಶ ದ್ವಾರದ ಬಳಿ ಗಣೇಶನ ಫೋಟೋ ಅಥವಾ ಚಿತ್ರವನ್ನು ಇಡಬೇಕು. ನಿಮ್ಮ ಮನೆಯ ಪ್ರವೇಶ ದ್ವಾರದಲ್ಲಿ ಖಾಲಿ ಗೋಡೆ ಇದ್ದರೆ ಅದು ನಿಮ್ಮ ಮನೆಯಲ್ಲಿ ಬಹಳಷ್ಟು ಒಂಟಿತನವಿದೆ ಎನ್ನುವುದನ್ನು ತೋರಿಸುತ್ತದೆ. ನೀವು ಗಣೇಶನ ಫೋಟೋವನ್ನು ಪ್ರತಿಷ್ಠಾಪಿಸಿದರೆ ಅದು ನಿಮ್ಮ ಮನೆಗೆ ಬಹಳಷ್ಟು ಸಂತೋಷ ಮತ್ತು ಶಾಂತಿಯನ್ನು ತರುತ್ತದೆ. ಈಶಾನ್ಯ ದಿಕ್ಕು. ಮನೆಯಲ್ಲಿ ಶಾಂತಿಗಾಗಿ ವಾಸ್ತು ಪರಿಹಾರಗಳ ಪ್ರಕಾರ ವಿವಿಧ ವಸ್ತುಗಳನ್ನು ಪರಿಪೂರ್ಣ ದಿಕ್ಕಿನಲ್ಲಿ ಇಡುವುದು ಬಹಳ ಅವಶ್ಯಕ. ಇದಲ್ಲದೆ ಮನೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಕೊಠಡಿಗಳ ನಿಯೋಜನೆಯೂ ಸಹ ಬಹಳ ಅವಶ್ಯಕವಾಗಿದೆ. ಧ್ಯಾನ ಅಥವಾ ಪೂಜಾ ಕೊಠಡಿಯು ಮನೆಯ ಈಶಾನ್ಯ ದಿಕ್ಕಿನಲ್ಲಿರಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ಈ ದಿಕ್ಕಿನ ನಿಯಮಗಳನ್ನು ಅನುಸರಿಸುವ ಮೂಲಕ ನೀವು ಬಹಳಷ್ಟು ಸಮೃದ್ಧಿಯನ್ನು ಸಾಧಿಸುವಿರಿ. ಇವುಗಳನ್ನು ಪಾಲಿಸಿದರೆ ನಿಮ್ಮ ಮನೆಯಿಂದ ಎಲ್ಲ ಋಣಾತ್ಮಕ ಶಕ್ತಿ ಹೊರಹೋಗುತ್ತದೆ. ಮಲಗುವ ಕೋಣೆಯ ಸರಿಯಾದ ದಿಕ್ಕು. ನೀವು ನಿಮ್ಮ ಮನೆಯನ್ನು ನಿರ್ಮಿಸುವಾಗ ಅಥವಾ ನೀವು ಮನೆ ಖರೀದಿದಾರರಾಗಿದ್ದರೆ ಮಲಗುವ ಕೋಣೆ ಮನೆಯ ನೈಋತ್ಯ ಭಾಗದ ಕಡೆಗೆ ಇದೆಯೇ ಎನ್ನುವುದನ್ನು ನೀವು ಅಗತ್ಯವಾಗಿ ಪರಿಶೀಲಿಸಬೇಕು. ಇದು ವೈಯಕ್ತಿಕ ಸಂಬಂಧಗಳಿಗೆ ಸಾಕಷ್ಟು ಸ್ಥಿರತೆ ಮತ್ತು ಸಂತೋಷವನ್ನು ತರುತ್ತದೆ. ಇದು ನಿಮ್ಮ ಸಮೃದ್ಧಿಯನ್ನು ಸುಧಾರಿಸುತ್ತದೆ ಮತ್ತು ನಿಮ್ಮ ಸಂಪತ್ತನ್ನು ಗಣನೀಯವಾಗಿ ಹೆಚ್ಚಿಸುತ್ತದೆ. ಮಲಗುವ ಕೋಣೆ ಯಾವಾಗಲೂ ಚೆನ್ನಾಗಿ ಬೆಳಕು ಹೊಂದಿರಬೇಕು ಮತ್ತು ಗಾಢವಾದ ಬಣ್ಣವನ್ನು ಹೊಂದಿರಬೇಕು. ನೀವು ಗಾಢವಾದ ಮತ್ತು ತಿಳಿ ಬಣ್ಣಗಳಿಂದ ಗೋಡೆಗಳನ್ನು ಚಿತ್ರಿಸಬೇಕು ಮತ್ತು ಆಳವಾದ ಮತ್ತು ಗಾಢ ಛಾಯೆಗಳನ್ನು ಬಳಸುವುದನ್ನು ತಪ್ಪಿಸಬೇಕು, ಏಕೆಂದರೆ ಇದು ಕೋಣೆಯೊಳಗೆ ಬಹಳಷ್ಟು ನಕಾರಾತ್ಮಕ ಶಕ್ತಿಯನ್ನು ಸೆಳೆಯುತ್ತದೆ. ಮುರಿದ ಮತ್ತು ಶಿಥಿಲವಾದ ವಸ್ತುಗಳನ್ನು ಮನೆಯಿಂದ ಹೊರಹಾಕಿ. ನಿಮ್ಮ ಮನೆಯಲ್ಲಿ ಮುರಿದ ವಸ್ತುಗಳನ್ನು ಇಟ್ಟಿದ್ದರೆ ಆದಷ್ಟು ಬೇಗ ಅದನ್ನು ಹೊರಗೆ ಹಾಕಿ. ಇದು ಕಿಟಕಿ ಅಥವಾ ಕನ್ನಡಿ ಅಥವಾ ಪೀಠೋಪಕರಣಗಳ ತುಂಡು ಆಗಿದ್ದರೂ ಸಹ ನೀವು ಸಾಧ್ಯವಾದಷ್ಟು ಬೇಗ ಮುರಿದು ಹೋದವುಗಳನ್ನು ವಿಲೇವಾರಿ ಮಾಡಬೇಕು. ಇದರ ಹಿಂದಿನ ಕಾರಣವೆಂದರೆ ಮುರಿದ ವಸ್ತುಗಳು ಧನಾತ್ಮಕ ಶಕ್ತಿಯ ಸುಲಭ ಹರಿವನ್ನು ಬಲವಾಗಿ ತಡೆಯುತ್ತವೆ. ನಿಮ್ಮಲ್ಲಿರುವ ಕೆಲವು ಅಮೂಲ್ಯವಾದ ಮತ್ತು ಹಳೆಯ ವಸ್ತುಗಳನ್ನು ನೀವು ಮುರಿದರೆ ಅಥವಾ ಹಾನಿಗೊಳಿಸಿದರೆ ನೀವು ಅವುಗಳನ್ನು ಮನೆಯಲ್ಲಿ ಇಡಬಾರದು, ಏಕೆಂದರೆ ಇದು ನಿಮ್ಮ ಕುಟುಂಬದ ಸಮೃದ್ಧಿ ಮತ್ತು ಬೆಳವಣಿಗೆಗೆ ಅಡ್ಡಿಯಾಗುತ್ತದೆ. ಮನೆಯಲ್ಲಿ ಕ್ರಾಸ್ ವೆಂಟಿಲೇಷನ್ ಅನ್ನು ಪರಿಶೀಲಿಸಿ. ನಿಮ್ಮ ಮನೆಯನ್ನು ನಿರ್ಮಿಸುವಾಗ ನೈಸರ್ಗಿಕ ಗಾಳಿಯು ಮುಕ್ತವಾಗಿ ಹರಿಯುವಂತೆ ಮತ್ತು ಸಾಕಷ್ಟು ಕ್ರಾಸ್ ವೆಂಟಿಲೇಷನ್ ಇರುವ ರೀತಿಯಲ್ಲಿ ನೀವು ಬಾಗಿಲು ಮತ್ತು ಕಿಟಕಿಗಳನ್ನು ಇರಿಸುವುದನ್ನು ನೀವು ಖಚಿತಪಡಿಸಿಕೊಳ್ಳಬೇಕು. ಇದು ನಿಮ್ಮ ಕುಟುಂಬದ ಎಲ್ಲ ಸದಸ್ಯರು ಆರೋಗ್ಯವಾಗಿರುವುದನ್ನು ಖಚಿತಪಡಿಸುತ್ತದೆ ಮತ್ತು ಧನಾತ್ಮಕ ಶಕ್ತಿಯನ್ನು ನಿಮ್ಮ ಮನೆಯಾದ್ಯಂತ ಮುಕ್ತವಾಗಿ ಪ್ರಸಾರ ಮಾಡಲು ಅನುವು ಮಾಡಿಕೊಡುತ್ತದೆ. ಸ್ಟೋರ್ ರೂಮನ್ನು ಅಚ್ಚುಕಟ್ಟಾಗಿ ಇಡಿ. ಆಗಾಗ್ಗೆ ಬಳಸದ ಅಗತ್ಯ ಹೆಚ್ಚುವರಿ ವಸ್ತುಗಳನ್ನು ಸಂಗ್ರಹಿಸಲು ಹೆಚ್ಚಿನ ಜನರಿಗೆ ತಮ್ಮ ಮನೆಗಳಲ್ಲಿ ಶೇಖರಣಾ ಸ್ಥಳಗಳ ಅಗತ್ಯವಿರುತ್ತದೆ. ಆದ್ದರಿಂದ ನಿಮ್ಮ ಶೇಖರಣಾ ಕೊಠಡಿಯನ್ನು ಬುದ್ಧಿವಂತಿಕೆಯಿಂದ ನಿರ್ಮಿಸಬೇಕಾಗುತ್ತದೆ. ನೀವು ಮನೆಯ ಒಂದು ನಿರ್ದಿಷ್ಟ ಪ್ರದೇಶವನ್ನು ಎಂದಿಗೂ ಅಸ್ತವ್ಯಸ್ತಗೊಳಿಸಬಾರದು ಮತ್ತು ಅಡ್ಡಾದಿಡ್ಡಿ ವಸ್ತುಗಳನ್ನಿಡಬಾರದು. ಇದು ಧನಾತ್ಮಕ ಶಕ್ತಿಯ ತಡೆಗೆ ಕಾರಣವಾಗುತ್ತದೆ. ಬದಲಿಗೆ ನಿಮ್ಮ ಮನೆಯ ವಿವಿಧ ಭಾಗಗಳಲ್ಲಿ ನೀವು ಸ್ಟೋರೇಜ್ ಯೂನಿಟ್ ಮತ್ತು ಸಣ್ಣ ಶೇಖರಣಾ ಪ್ರದೇಶಗಳನ್ನು ನಿರ್ಮಿಸಬೇಕು ಮತ್ತು ಸಂಗ್ರಹಿಸಿದ ವಸ್ತುಗಳನ್ನು ಆಗಾಗ ಪರಿಶೀಲಿಸಬೇಕು. ಕನ್ನಡಿಗಳನ್ನು ಇರಿಸಿ.
ನಿಮ್ಮ ಮನೆಯಾದ್ಯಂತ ನೀವು ಅಲಂಕಾರಕ್ಕಾಗಿಯೂ ಹಲವಾರು ಕನ್ನಡಿಗಳನ್ನು ಇರಿಸಬಹುದು. ಇದು ನಿಮ್ಮ ಇಡೀ ಮನೆಗೆ ಬಹಳ ಸುಂದರವಾದ ನೋಟವನ್ನು ನೀಡುತ್ತದೆ. ಅಲ್ಲದೆ ಇದು ಅತ್ಯುತ್ತಮವಾದ ಧನಾತ್ಮಕ ಶಕ್ತಿಯ ಮುಕ್ತ ಹರಿಯುವಿಕೆಗೆ ಸಾಕಷ್ಟು ದಾರಿಯನ್ನು ಸುಗಮಗೊಳಿಸುತ್ತದೆ. ತಾತ್ವಿಕವಾಗಿ ಶಾಂತಿ, ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಕರ್ಷಿಸಲು ನಿಮ್ಮ ಊಟದ ಕೋಣೆಯ ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ನೀವು ದೊಡ್ಡ ಕನ್ನಡಿಯನ್ನು ಇಡಬೇಕು. ನಿಮ್ಮ ಮನೆಯಲ್ಲಿ ಉತ್ತಮ ಪ್ರಯೋಜನಗಳನ್ನು ಪಡೆಯಲು ನೀವು ಕನ್ನಡಿಗಳನ್ನು ಎಲ್ಲಿ ಇರಿಸಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ವೃತ್ತಿಪರ ವಾಸ್ತುತಜ್ಞರು ಅಥವಾ ಒಳಾಂಗಣ ವಿನ್ಯಾಸಗಾರರ ಸಮಾಲೋಚನೆಯನ್ನು ನೀವು ಅಗತ್ಯವಾಗಿ ಪಡೆಯಬೇಕು. ಬುದ್ಧನ ಪ್ರತಿಮೆಗಳನ್ನು ಇರಿಸಿ. ಶಾಂತಿ ಮತ್ತು ಸೌಹಾರ್ದತೆಗಾಗಿ ನಿಮ್ಮ ಮನೆಯಲ್ಲಿ ಒಂದು ಅಥವಾ ಹಲವಾರು ಬುದ್ಧನ ಪ್ರತಿಮೆಗಳನ್ನು ಇರಿಸುವುದು ಒಳ್ಳೆಯದು. ಇದು ಸಮೃದ್ಧಿಯ ಪ್ರಮುಖ ಸಂಕೇತವೂ ಆಗಿದೆ. ಆದ್ದರಿಂದ ನಿಮ್ಮ ಮನೆಯಲ್ಲಿ ಕನಿಷ್ಠ ಒಂದಾದರೂ ಬುದ್ಧನ ಪ್ರತಿಮೆ ಇದೆ ಎಂದು ನೀವು ಖಚಿತಪಡಿಸಿಕೊಳ್ಳಬೇಕು. ನಿಮ್ಮ ಉದ್ಯಾನದಲ್ಲಿ ಬುದ್ಧನ ಗಾತ್ರದ ಪ್ರತಿಮೆಗಳನ್ನು ಸಹ ನೀವು ಇಡಬಹುದು. ದೊಡ್ಡ ಗಾತ್ರದ ಬುದ್ಧನ ಪ್ರತಿಮೆಯನ್ನು ಸರಿಯಾದ ಸ್ಥಳದಲ್ಲಿ ಮತ್ತು ದಿಕ್ಕಿನಲ್ಲಿ ಇರಿಸಿದರೆ ನಿಮ್ಮ ಮನೆಗೆ ಅಪಾರ ಶಾಂತಿ, ಸಾಮರಸ್ಯ ಮತ್ತು ಸಂಪತ್ತು ಮತ್ತು ಅದ್ಭುತವಾದ ಸೌಂದರ್ಯದ ಮೌಲ್ಯವನ್ನು ತರುತ್ತದೆ. ಕೋಣೆಯ ಸೀಲಿಂಗ್ ಅಗತ್ಯವಾಗಿ 4 ಮೂಲೆಗಳನ್ನು ಮಾತ್ರ ಹೊಂದಿರಬೇಕು. ನಿಮ್ಮ ಕೋಣೆಯ ಸೀಲಿಂಗ್ನಲ್ಲಿ 5 ಮೂಲೆಗಳು ಇರಬಾರದು. ಒಂದು ಕೊಠಡಿಯನ್ನು ರೀತಿಯಲ್ಲಿ ನಿರ್ಮಿಸಿದರೆ ಕೋಣೆಯ ಋಣಾತ್ಮಕ ಪರಿಣಾಮಗಳನ್ನು ನಿಗ್ರಹಿಸಲು ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಲು ನೀವು ಅಗತ್ಯವಾಗಿ ಸಣ್ಣ ಪಿರಮಿಡ್ ಅಥವಾ ಕೊಳಲುಗಳನ್ನು ಇರಿಸಬೇಕು. ಎಲ್ಲವನ್ನೂ ವಾಸ್ತು ಸರಿ ಮಾಡಲು ಸಾಧ್ಯವಿಲ್ಲ. ಇದರ ಅರ್ಥ ಮನೆಯ ವಾಸ್ತು ಹೇಗೆ ಇದ್ದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ಯೋಚನೆಗಳು ಇದ್ದಲ್ಲಿ, ಇನ್ನೊಬ್ಬರಿಗೆ ಒಳಿತನ್ನು ಬಯಸಿದರೆ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿದರೆ ಆ ಭಗವಂತ ನಿಮಗೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ತಾನಾಗಿಯೇ ಕೊಡುತ್ತಾನೆ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ.